ಒಳ್ಳೆ ರೊಟ್ಟಿ ಹಾಕೋ ಮನೆ ಇದ್ದಂಗಿದೆ. ಆದ್ರೆ ಹಾಕ್ಬೋದೇನೋ, ಆಮ್ಲೆಟ್ ಗಿಮ್ಲೆಟ್ ಹಾಕೋಬೋದಿಲ್ಲ. ಓ ಏರ್ ಫಿಲ್ಟರ್ ಇದು. ನಾವು ಪೊಲ್ಯೂಷನ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಎಮಿಷನ್ ಮಾಡಿಸ್ತೀವಿ ಅಷ್ಟೇನೆ. ಅದು ಕಂಟ್ರೋಲ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಾ ಅನ್ನೋದಕ್ಕೆ ಡಿಕಾರ್ಬನೈಸೇಷನ್. ಏನಾಯ್ತು ಅರುಣ್? ಬಟ್ಟೆ ಒಳಗೆ ಹೋಯ್ತದು. ಬಂಧುಗಳೇ, ಇವತ್ತು ನಮ್ಮ ರಂಗನಾಯಕಿಗೆ ಪ್ರಥಮ ಚಿಕಿತ್ಸೆ ಕೊಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಮಂಜು ಅಂತ ಬಹಳ ದಿನದಿಂದ ನಮ್ಮನ್ನು ಅವ್ರದ್ದೊಂದು ಅಂಗಡಿ ಓಪನ್ ಮಾಡಿದ್ದೀವಿ, ಡಿಕಾರ್ಬನೈಸೇಷನ್ ಸೆಂಟರ್. ಬಂದು ಹೋಗಿ ಗೌಡ್ರೆ ಹಾಗೆ ಹೇಗೆ ಅಂತ ಕರಿತಾ ಇದ್ರು. ತುಂಬ ದಿನ ಆಗಿತ್ತು, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ. ನಾನು ಇರೋ ಜಾಗ ಕಾಟಹಳ್ಳಿ ಹತ್ರ, ಡೈರಿ ಸರ್ಕಲಿಂದ ಸ್ವಲ್ಪ ಅರಸೀಕೆರೆ ಹೋಗೋ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ಸಾಕು. ಅಲ್ಲೇ HP ಪೆಟ್ರೋಲ್ ಬಂಕ್ ಮುಂದೆ ಆಪೋಸಿಟ್ ಅಲ್ಲೇ ಇದೆ ಈ ಸ್ಟೋರು. ಇಂಜಿನ್ ಡಿಕಾರ್ಬನೈಸೇಷನ್ ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ ಇರ್ಬೋದು. ಈಗ ಅವ್ರನ್ನೇ ಕೇಳ್ತಾ ಇದ್ದೀನಿ ನೋಡಿ. ಇಂಜಿನ್ ಡಿಕಾರ್ಬನೈಸೇಷನ್ ಏನಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವಿತೌಟ್ ಇಂಜಿನ್ ರಿಮೂವ್ ಮಾಡ್ದೇನೆ ನಾವು ಕಾರ್ಬನ್ ಕ್ಲೀನ್ ಮಾಡೋದು. ಸೊ ಇಂಜಿನ್ ಸರ್ಫೇಸ್ ಅಲ್ಲಿ ಏನ್ ಕಾರ್ಬನ್ ಡೆಪಾಸಿಟ್ ಆಗಿರುತ್ತೆ ಅದರಿಂದ ನಮ್ ಗಾಡಿದು ಮೈಲೇಜ್ ಡ್ರಾಪ್ ಆಗ್ತಿರುತ್ತೆ, ಪಿಕಪ್ ಬರ್ತಾ ಇರೋದಿಲ್ಲ, ಗಾಡಿ ವೈಬ್ರೇಷನ್ ಬರೋದು, ಸೌಂಡ್ ಬರ್ತಾ ಇರೋದು ರನ್ನಿಂಗ್ ಅಲ್ಲಿ ಇದ್ದಾಗ, ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಯಾವಾಗ ಕಾರ್ಬನ್ ಡೆಪಾಸಿಟ್ ಆಗುತ್ತೆ ಅಂದ್ರೆ ಯಾವಾಗ ಫ್ಯೂಯಲ್ ನೀಟಾಗಿ ಬರ್ನ್ ಆಗಲ್ಲ ಎಂಜಿನ್ ಅಲ್ಲಿ, ಆ ಬರ್ನ್ ಆಗದೆ ಇರೋ ಪಾರ್ಟ್ ಏನಾಗುತ್ತೆ ಕಾರ್ಬನ್ ಕನ್ವರ್ಟ್ ಆಗುತ್ತೆ. ಆ ಕಾರ್ಬನ್ ಕನ್ವರ್ಟ್ ಆಗ್ಬಿಟ್ಟು ನೀಟಾಗಿ ಬರ್ನ್ ಆಗಲ್ಲ. ಆ ಬರ್ನ್ ಆಗದೆ ಇರೋದಕ್ಕೋಸ್ಕರನೇ ಗಾಡಿ ಯಾವಾಗ ಮೈಲೇಜ್ ಪಿಕಪ್ ಎಲ್ಲ ಬರೋದು. ನಾವು ಈಗ ಎಂಜಿನ್ ಏನಾದ್ರು ಒಂದ್ಸಲ ಬಿಚ್ಚಿಬಿಟ್ರೆ ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ಸೊ ಒಂದ್ಸಲ ಎಂಜಿನ್ ಬಿಚ್ಚಿದ್ರೆ ಎಗೇನ್ ಅಂಡ್ ಎಗೇನ್ ಪ್ರಾಬ್ಲಮ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಇವಾಗ ನಾವು ಎಂಜಿನ್ ರಿಮೂವ್ ಮಾಡಿದ್ರೆ ಕಾರ್ಬನ್ ಕ್ಲೀನ್ ಮಾಡೋದು. ಅದ್ ಮಾಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಎಗೇನ್ ನಮ್ ಇಂಜಿನ್ ಹೊಸ ಕಂಡೀಷನ್ಗೆ ಬಂದ್ಬಿಡುತ್ತೆ. ಹೊಸ ಕಂಡೀಷನ್ಗೆ ಬಂದ್ಬಿಟ್ಟು ಎಗೇನ್ ನಮಗೆ ಮೈಲೇಜ್ ಇಂಪ್ರೂವ್ ಆಗುತ್ತೆ, ಪಿಕಪ್ ಚೆನ್ನಾಗಿ ಬರುತ್ತೆ, ವೈಬ್ರೇಷನ್ ಸೌಂಡ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇಷ್ಟು ಬೆನಿಫಿಟ್ ಸಹ ನಾವು ಮಾಡಿಸೋದ್ರಿಂದ ಇದನ್ನ. ಅವಳು ಪದ್ಮಿನಿ ಅಷ್ಟು ಸುಲಭ ಅಲ್ಲ. ಹೌದಾ? ಎಲ್ಲೆಲ್ಲಿದೆ? ಎಲ್ಲಿ? ನಾನು ಒಂದೆರಡು ರೌಂಡ್ ಯೋಚನೆ ಮಾಡ್ಬೋದು. ನಾವು ಗ್ಲಾಸ್ ಗೀಸ್ ಏನು ಹಾಕೋದೇ ಇಲ್ಲ, ಯಾರು ಹೊತ್ಕೋಗಕ್ಕೆ ಆಗೋದೇ ಇಲ್ಲ ಈ ಕಾರ್ನ. ಹಂಗಾಗಿ ಈ ಗಾಡಿ ಕತ್ಕೊಂಡು ಹೋಗಕ್ಕೆ ಬಂದು ಕಳ್ಳಂಗೂ ಲಾಸ್ ಆಗುತ್ತೆ. ಹೊಸ ಇದನ್ನ ಮಾಡೇ ಇಲ್ವಾ ಈ ಕಾರ್ನ ನೀವು ಇಲ್ಲಿವರೆಗ? ಎಷ್ಟು ವರ್ಷ ಆಯ್ತು ನಿಮ್ದು ಅಂಗಡಿ ಓಪನ್ ಆಗಿದ್ದು ಶಾಪು? ನಾವು ಇದು ಓಪನ್ ಆಗಿ ಸರ್ 7 months 8 months ಆಗೋದು. ಹೌದಾ? ಆರಾಮಾಗಿ ಸಿಕ್ಬಿಡ್ತು ಈಸಿಯಾಗಿ. ಇದೇನಿದು? ತುಂಬಾ ಕಷ್ಟ ಆಗುತ್ತೆ ಅನ್ಕೊಂಡ್ಬಿಟ್ಟಿದೆ ಹುಡ್ಕೋದೇನೆ. ಹೌದಾ? ಇದೇನಿದು ಹಿಂಗಿದೆ ಪ್ಲೇಟ್ ಇದಕ್ಕೆ ಒಳ್ಳೆಯದು. ಡ್ರಮ್ಸ್ ಹೊಡಿಯೋಕ್ಕೆ ತೆಗೆದ್ಬಿಟ್ಟು ಒಳ್ಳೆ ರೊಟ್ಟಿ ಹಾಕೋ ಮನೆ ಇದ್ದಂಗಿದೆ. ಅಲ್ಲವಾ? ಆದ್ರೆ ಹಾಕ್ಬೋದೇನೋ, ಆಮ್ಲೆಟ್ ಗಿಮ್ಲೆಟ್ ಹಾಕೋಬೋದಿಲ್ಲ. ಓ ಏರ್ ಫಿಲ್ಟರ್ ಇದು. ಈ ತರ ಬರುತ್ತೆ ನೋಡಿ ಈ ಕಾರ್ ಏರ್ ಫಿಲ್ಟ್ರು. ಹೆಂಗೆ ನಮ್ಮ ಪದ್ಮಿನಿ ಡಿಕಾರ್ಬನೈಸ್ ಮಾಡ್ಸಕ್ ಪದ್ಮಿನಿ ಸಿಕ್ಕಾಪಟ್ಟೆ ಈಸಿ ಅಂತ ಈಗ. ಹೆಂಗೆ ಅವಳು ಯಾವತ್ತೂ ಯಾರಿಗೂ ತೊಂದರೆ ಕೊಡಲ್ಲ. ಅವಳೊಂಥರ ಡಾರ್ಲಿಂಗು. ನಮ್ದೆಲ್ಲ 500-600 ರೂಪಾಯಿ ಏರ್ ಫಿಲ್ಟರ್ಗಳು. ನಾವು ಇವಾಗ ಬಂದಿರೋ ಗಾಡಿಗಳಿಗೆಲ್ಲ ಒಂದೊಂದು ಸರ್ವಿಸ್ಗೂ ಏರ್ ಫಿಲ್ಟರ್ ಚೇಂಜ್ ಮಾಡಬೇಕು. ನೀವು ಹಂಗೆ 500-600 ರೂಪಾಯಿಗೆಲ್ಲ ಸಿಗಲ್ಲ ಬ್ರೋ ಇದು. ಅಲ್ಲ ಇದು ಹೆವಿ ಕಾಸ್ಟ್ಲಿ. ಸಿಗೋದೇ ಇಲ್ಲ ಅನ್ಸುತ್ತೆ. ಇದೇ ಮಿಷಿನ್? ಹೌದು ಸರ್, ಇದೆ ಕಾರ್ಬನ್ ಕ್ಲೀನಿಂಗ್ ಮಿಷಿನ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದೆಯಲ್ಲ, ಇದರಲ್ಲಿ ಹೈಡ್ರೋಆಕ್ಸಿ ಕಾರ್ಬನ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಗ್ಯಾಸ್. ಒಳಗಡೆ ನಾವು ಎಲೆಕ್ಟ್ರಲೈಸರ್ ಇಂದ ಫಿಲ್ ಮಾಡಿರ್ತೀವಿ. ಒಳಗಡೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇಂದ ಇಲ್ಲಿ ಒಳಗಡೆ ಟೈಟಾನಿಯಂ ಪ್ಲೇಟ್ಸ್ ಇದೆ. ಇದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಇದನ್ನ ನಿಮ್ ಏರ್ ಇನ್ಲೆಟ್ ಅಲ್ಲಿ ಗಾಡಿ ಬಿಡ್ತೀವಿ, ಗಾಡಿ ಏರ್ ಇನ್ಲೆಟ್ ಕನೆಕ್ಟ್ ಮಾಡ್ತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಒಳಗಡೆ ಹೋಗಿ ಎಂಜಿನ್ ಅಲ್ಲಿ ಒಂಥರ ಲೈಟ್ ಆಗಿ ಹೀಟ್ ಕ್ರಿಯೇಟ್ ಮಾಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಒಳಗಡೆ ಇರೋ ಕಾರ್ಬನ್ ನ ಕಟ್ ಆಫ್ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ ವೆಹಿಕಲ್ ಆನ್ ಅಲ್ಲಿ ಇರುತ್ತೆ. ಎಷ್ಟೊತ್ತು ಈ ಪ್ರೋಸೆಸ್ ಆಗುತ್ತೆ ಅಷ್ಟೊತ್ತು ನಿಮ್ ವೆಹಿಕಲ್ ಆನ್ ಅಲ್ಲಿ ಇರುತ್ತೆ. ಯಾವಾಗ ಅದು ಕಟ್ ಆಫ್ ಮಾಡ್ತಾ ಇರುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ದು ಎಲ್ಲ ಸೈಲೆನ್ಸರ್ ಅಲ್ಲಿ ಹೋಗ್ತಾ ಇರುತ್ತೆ. ಹೌದೌದು. ಇದೆಲ್ಲ ಯಾವ ಬಂದಿದೆ ಡಿಕಾರ್ಬನೈಸೇಷನ್? ಜರ್ಮನ್ ಟೆಕ್ನಾಲಜಿ. ಫಾರಿನ್ ಅಲ್ಲೆಲ್ಲ ತುಂಬಾ ವರ್ಷದಿಂದ ಇದೆ, ಬಟ್ ಇಂಡಿಯಾಗೆ ಬಂದಿರೋದು ಈಗ ಒಂದು 2 ವರ್ಷದಿಂದ ಬಂದಿದೆ. ಹೌದು, 2 ವರ್ಷ ಆಗಿರೋದು. ಅಲ್ಲ ಇದು ಎಮಿಷನ್ ಟೆಸ್ಟ್ ಯೂಸ್ ಆಗುತ್ತೆ ಇದು ಆಕ್ಚುಲಿ? ಹೌದು, ಯೂಸ್ ಆಗುತ್ತಾ ಸರ್? ಇದು ಆಕ್ಚುಲಿ ಡೆಲ್ಲಿ ಮತ್ತೆ ಮುಂಬೈಲೆಲ್ಲ ಇದು ಮ್ಯಾಂಡೇಟರಿ ಗೌರ್ಮೆಂಟ್ ಕಡೆಯಿಂದ ಡಿಕಾರ್ಬನೈಸೇಷನ್. ಯಾಕಂದ್ರೆ ಅಲ್ಲೆಲ್ಲ ಪೊಲ್ಯೂಷನ್ ಜಾಸ್ತಿ ಅಲ್ವಾ. ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಪೊಲ್ಯೂಷನ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಎಮಿಷನ್ ಮಾಡಿಸ್ತೀವಿ ಅಷ್ಟೇನೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಾ ಅನ್ನೋದಕ್ಕೆ ಡಿಕಾರ್ಬನೈಸೇಷನ್. ಹೌದು, ಇದೆಲ್ಲ ತುಂಬಾ ಪ್ರಪೋಸಲ್ ಇದೆ ಸರ್. ಈ ಗೌರ್ಮೆಂಟ್ ಆಕ್ಚುಲಿ ಎಲ್ಲಾ ಗೌರ್ಮೆಂಟ್ ಎದುರುಗಡೆ ಪ್ರಪೋಸಲ್ ಇದೆ ಡಿಕಾರ್ಬನೈಸೇಷನ್. ಬಟ್ ಆ ಗೌರ್ಮೆಂಟ್ ಅವ್ರು ಯಾವಾಗ ಡಿಸಿಷನ್ ತಗೋತಾರೆ ಅನ್ನೋದು ಇನ್ನ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ. ಸಡನ್ ಸ್ಟಾರ್ಟ್ ಆಗಲ್ಲ ಅವಳು. ಒಂಚೂರು ಇಲ್ಲ, ಜನರು ಇದನ್ನ ಆನ್ ಮಾಡಿಬಿಡ್ಬೇಕು. ಆನ್ ಮಾಡಿ ಐ ಆಮ್ ರೆಡಿ ಟು ಸ್ಟಾರ್ಟ್ ಅಂತ ಅದು ಅನೌನ್ಸ್ ಹೇಳ್ತಾಳೆ. ಸ್ಟಾರ್ಟ್ ಮಾಡಲ್ಲ, ಕೇಳೋರ್ನ ಫಸ್ಟು. ಆಫ್ ಆದ್ಲು. ಹೌದಾ? ಒಂದೇ ಹೆಂಗೆ ಆಫ್ ಮಾಡ. ಏಕೆ ಮತ್ತೆ ಹೇಳ್ತಾರೆ ಆನ್ ಮಾಡಕ್ಕೆ. ಏನಾಯ್ತು ಅರುಣ್? ಬಟ್ಟೆ ಒಳಗೆ ಹೋಯ್ತದು.
ಏನು ಎಳ್ಕೊಂಡ್ಬಿಡ್ತಾ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಒಳಗೆ ಅಲ್ಲ ಬಟ್ಟೆ ಹಾಕಿದ್ರು ಒಳಗೆ ಹೋಗ್ತಂಗೆ ಅದು ಸದ್ಯ ಇಲ್ಲ ಸರ್ ಕಚ್ಚಿ ಬಿಚ್ಚಿ ನಿಂತೆ ಬಿಟ್ರೆ ಒಳಗೆ ಆಮೇಲೆ ಸಾರ್ ಅಂತ ಕೂಗೋನು ಆ ಸೈಲೆನ್ಸರ್ ಇಂದ ಸೌಂಡ್ ಬರೋದು ಅವನು ಇಲ್ಲಿ ಒಳಗೆ ಹೋಗಿ ಸೈಲೆನ್ಸರ್ ಇಂದ ಆಚೆ ಇದು ಸಿ ಸಿ ಎಷ್ಟಿದು ಆರ್ಸಿ ಇದೆಯಾ 1000 ಇಂಜಿನ್ ಅಂತ ಒಂದು ಏ ಆರ್ ಸಿ ಎಲ್ಲ ಕೊಟ್ಟವ್ರು ಹೆಂಗೋ ಎಲ್ಲ ಇದೆ ಹೌದಾ ಇದೆ ವಿತ್ ಇನ್ಶೂರೆನ್ಸ್ ಎಲ್ಲ ಇದೆ. ಯಾರ ಪೊಲೀಸ್ ಆಮೇಲೆ ಈ ವಿಡಿಯೋ ಕಂಟೆಂಟ್ ನೋಡ್ಬಿಟ್ಟು ಹಿಡಿದ್ಬಿಟ್ಟಿರಾ ಎಲ್ಲ ಬದ್ರಾಗಿ ಎಲ್ಲ ಪಕ್ಕ ಇದೆ. ಮಂಜೂರು ನಮಸ್ತೆ. ಹಾಂ ಅವ್ರ ಫೋನಲ್ಲಿ ಮೀಟ್ ಆಗಿದ್ದೀವಿ, ಇವ್ರು ನೋಡಿರಲಿಲ್ಲ ಇನ್ ಪರ್ಸನ್. ಹಾಂ ಲಿಕ್ವಿಡ್ ಹಾಕ್ಬೇಕಿದು. ಹೌದು ಇದು LIC ಅಂತ ಲಿಕ್ವಿಡ್ ಹೈಡ್ರೋಜನ್ ಕಾರ್ಬನ್ ಎನ್ಹಾನ್ಸರ್ ಅಂತ. ಸೊ ಇದು ಹಾಕೋದ್ರಿಂದ ಫ್ಯೂಯಲ್ ಟ್ಯಾಂಕಿಗೆ ಏನಾಗುತ್ತೆ ಅಂದ್ರೆ ನಮ್ದು ಇಲ್ಲಿ ಕಾರ್ಬನ್ ಕ್ಲೀನ್ ಮಾಡ್ತೀವಲ್ಲ, ಸೊ ಅವಾಗ ಏನಾದ್ರು ಇಲ್ಲಿ ನಮ್ಮ ಫ್ಯೂಯಲ್ ಸಿಸ್ಟಮ್ ಅಲ್ಲಿ ಏನಾದ್ರು ಬ್ಲಾಕೇಜ್ ಇದ್ರೆ ಅಂದ್ರೆ ಫ್ಯೂಯಲ್ ಇಂಜೆಕ್ಟರ್ಸ್ ಗಳೆಲ್ಲ ಏನಾದ್ರು ಕಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸಪ್ಲೈ ಆಗ್ತಿಲ್ಲ ಅಂದ್ರೆ ಅದರಲ್ಲಿರೋದು ಡಸ್ಟ್ ಎಲ್ಲಾನು ಕ್ಲೀನ್ ಮಾಡುತ್ತೆ. ಓ ನೀವು ಟ್ಯಾಂಕಿಗೆ ಹಾಕದ ಇದನ್ನ? ಹೌದು, ಫ್ಯೂಯಲ್ ಜೊತೆ ಮಿಕ್ಸ್ ಮಾಡ್ಬೇಕು ಇದನ್ನ. ಇದು ವೈಟ್ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಷನ್. ಟೆಸ್ಟೆಡ್ ಡೀಸೆಲ್ ಗಾಡಿ ನಮ್ದು. ಹೌದಾ, ತುಂಬಾ ಸಂತೋಷ. ಬನ್ನಿ. ಅಯ್ಯೋ ಆಗ್ಲೇ ಹೋಗೋಗಿ ನೋಡ್ಕೊಂಡು ಹೋದೆ. ಹೌದಾ, ಆ ಕಡೆಯಿಂದ ಬಾಡಿಗೆ ಹಾಕಿ ಬರೋಣ ಅಂತ ಕಾಯ್ತಾ ಇದ್ದೆ. ಆಗ್ಲಿ ನೋಡ್ಕೊಂಡು ಹೋದೆ. 10 ವರ್ಷ ಆಗಿಲ್ಲ ಒಂದೇ. ಸಪೋರ್ಟ್ ಮಾಡ್ತೀವಿ ಅಣ್ಣ. ಆಟೋದ ಎಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲೇ ಇರ್ತೀವಿ. ಬನ್ನಿ ಅಣ್ಣ, ಅಲ್ಲೇ ಇರ್ತೀನಿ ಯಾವಾಗ್ಲೂ. ತುಂಬಾ ಸಂತೋಷ. ಇಷ್ಟು ಪ್ರೀತಿಯಿಂದ ಬಂದು ಮಾತಾಡ್ತಿರಲ್ಲ ಅದೇ ಆಗ್ಲೇ ಹೋಗೋಗ್ಲೇ ನೋಡ್ಕೊಂಡು ಹೋದೆ. ಆ ಕಡೆಯಿಂದ ಬಂದಾಗ ಮೀಟ್ ಮಾಡೋ ತುಂಬಾ ಸಂತೋಷ. ಆಯ್ತು, ಹೋಗ್ಬನ್ನಿ ಅಣ್ಣ, ಬರ್ತೀನಿ. ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ? ಇಲ್ಲ, ಇವಾಗ ಅಲ್ಲಿ ವೆಹಿಕಲ್ ಆನ್ ಆಯ್ತಲ್ಲ, ನಾವು ellide ಕನೆಕ್ಟ್ ಮಾಡಿ ವೆಹಿಕಲ್ ಆನ್ ಮಾಡಿದ್ಮೇಲೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ವೆಹಿಕಲ್ ಯಾವ ಸಿಸಿ, ಎಷ್ಟು ಸಿಸಿ ವೆಹಿಕಲ್ ಇದು, ಆಮೇಲೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಸೊ ಇವಾಗ ಇದು ಎಕ್ಸಾಮ್ 125 ಮೇಲೆ ಓಡಿದೆ ಅಲ್ವಾ, ಸೊ ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ನಮಗೆ ಸಿಸ್ಟಮ್ ಹೇಳುತ್ತೆ ಇಷ್ಟೇ ನಿಮಿಷ ಸರ್ವಿಸ್, ಇದು ಇಷ್ಟು ನಿಮಿಷ ತಗೊಳುತ್ತೆ ಅಂತ. ಸೊ ಇದೆಲ್ಲ ಮಷಿನ್ ಬೇಸ್ಡ್, ನಮ್ದು ಯಾವುದು ಮ್ಯಾನ್ಯುಯಲ್ ಬೇಸ್ಡ್ ಯಾವುದು ಇಲ್ಲ, ಇದು ಫುಲ್ ಆಟೋಮೆಟಿಕ್. ಹೌದು. ಸೊ ನೆಕ್ಸ್ಟ್ ರೆಡಿ ಫಾರ್ ಆಪರೇಟಿಂಗ್ ಸ್ಟಾರ್ಟ್. ಒಂದು ಅರ್ಧ ಗಂಟೆ ತಗೊಳುತ್ತಾ? ಅರ್ಧ ಗಂಟೆ, ಎಕ್ಸಾಕ್ಟ್ 30 ಮಿನಿಟ್ಸ್ ತಗೊಳುತ್ತೆ. ಏನಂದಲ್ಲಿ ಹೇಳಿ ಇನ್ನೊಂದ್ಸರಿ ಇನ್ನೊಂದ್ಸರಿ. ಸರಿ, ಬ್ರೈನ್ ಎಲ್ಲಿರುತ್ತೆ ಹೇಳೋ ಮನುಷ್ಯನಿಗೆ? ನೀನು ಹೇಳ್ತಿದ್ಯಾ ಬ್ರೈನ್ ಏನಾರು ಇಲ್ಲಿದೆಯಾ ಅಂತ ಕೇಳ್ತಿದ್ಯಾ? ಹಂಗಾಯ್ತು ನಿನ್ನ ಲೆಕ್ಕಾಚಾರ. ನೀನು ಡೀಸೆಲ್ ಟ್ಯಾಂಕ್ ಹಿಂದ್ಗಡೆ ಐತೆ, ಇಲ್ಲೆಲ್ಲ ಸೀರಿಯಸ್ಸಾಗಿ ಡೀಸೆಲ್ ಟ್ಯಾಂಕ್ ಇರೋ ತೂತಾಗಿದೆಯಾ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಅವ್ರು ನಿಧಾನ ಕೇಳಿದ್ರೆ ಅಲ್ಲಿರೋ ಟ್ಯಾಂಕ್ ಎಲ್ಲ ನೀವು ಇದೆಲ್ಲ ಕೆಲಸ ಮಾಡೋದು ಏರ್ ಫಿಲ್ಟರ್ ಹತ್ರನೇ? ಹೌದು, ಎಲ್ಲ ಏರ್ ಫಿಲ್ಟ್ರೆ. ನೋಡಪ್ಪ, ನಿಮಗೂ ಹೆಂಗೋ ಇದು ಆಲ್ಮೋಸ್ಟ್ ಹೋಗಕ್ಕೆ ಬಂದಿತ್ತು, ಇದಕ್ಕೂ ಆಗ್ತಾವ್ರೆ. ಇದು ನಮ್ಮ ಬೈಕಿನ ಒಂದು 15 ನಿಮಿಷನಾ? ಹೌದು, ಎಕ್ಸಾಕ್ಟ್ ಬೈಕ್ ಎಲ್ಲ ಇದು ಒಂದು 20 ಮಿನಿಟ್ಸ್ ಆಗುತ್ತೆ. ಇದು ಹೌದಾ? ಬುಲೆಟ್ ಎಲ್ಲ 20 ಮಿನಿಟ್ಸು, ಸ್ಪ್ಲೆಂಡರ್ ಎಲ್ಲ ಮತ್ತೆ ಆಕ್ಟಿವಾ ಎಲ್ಲ ಇರ್ತಿಯಲ್ಲ ಅದೆಲ್ಲ 15 ಮಿನಿಟ್ಸ್. ಇನ್ನು ಪ್ರೀಮಿಯರ್ ಬರ್ತೀನಿ ಒಂದು 60 ಕಿಲೋಮೀಟರ್ ಮೇಲೆ ಇಲ್ಲ, ಏನೋ ಒಂದು 60% ನಾವು ಅದನ್ನ ರೈಸ್ ಮಾಡ್ಬೋದು. ಈಗ ಬರೋದ್ರಿಂದ 60% ಸ್ವಲ್ಪ ಜಾಸ್ತಿ. ಇವನು ಎಂತ ಮೈಂಡ್ ಸೆಟ್ ಅಂದ್ರೆ ನೊಣ ತೆಗ್ದಲ್ಲಿ ನೆಣ ತೆಗಿತಾನೆ. ಏನಾರ ಮಾಡಿ ಬ್ರೋ, ಬೈಕ್ ಒಂದು 100 ಕಿಲೋಮೀಟರ್ ಕೊಡಬೇಕು. ನಾನು ಒಬ್ಬ ಓಡಾಡಲ್ಲ, ಇಡೀ ಟೀಮ್ ಓಡಾಡ್ತಾ ಇರ್ತಾರೆ. ನಂಗೆ ಹಾಕ್ಸಿ ತುಂಬಾ ಕೆಲಸ ಮಾಡಕ್ಕೆ ಏನು ಬಿಡ್ಬೇಡ. ಬೈಕ್ 100 ಕಿಲೋಮೀಟರ್ ಕೊಡ್ಬೇಕಂದ್ರೆ ಸೀಟು ಮಡ್ಗಾಡು, ಸೀಟ್ 100 ಮೈಲೇಜ್ ಇದಾಗ್ತದೆ. ಇಂಜಿಲ್ಲ ಸೈಕಲ್ ಪೆಡಲ್ ಹಾಕ್ಸ್ಬಿಡಿ ಸರ್. ಪೆಟ್ಲ್ ಹಾಕ್ಸ್ಬಿಡ 100 ಅಲ್ಲ 1000 ಕಿಲೋಮೀಟರ್ ಕೊಡುತ್ತೆ. ತುಳ್ಕ ಹೋಗೋದಷ್ಟೇ ಬೈಕಿನ ಬಾಡಿ. ಹೆಂಗ್ ಫೀಲ್ ಆಗ್ಬೋದು ಎಕ್ಸಿ? ನೀನು ಏನು ಎಕ್ಸಲೇಟರ್ ಮುಟ್ಟೋದೇ ಬೇಡ ಅನ್ಸುತ್ತೆ, ಎಳ್ಕೊಂಡು ಹೋಗುತ್ತೆ ಅನ್ಸುತ್ತೆ, ಆಕಾಶದ ಮೇಲೆ ತೇಲ್ಸುತ್ತೆ. ಹೆಲಿಕಾಪ್ಟರ್ ಹಾಕೋಯ್ತು ಈಗ ನಮ್ಮ ಪದ್ಮಿನಿ. ಹಿಂದೆ ನಿಂತ್ಬಿಟ್ಟಿರಾ, ಹಿಂಗೆ ಹಾರೋಗ್ಬಿಡ್ತೀರಾ. ನಮ್ಮ ತಲೆಯಲ್ಲಿರೋದು ಪದ್ಮಿನಿ ಈಗ ಹೆಲಿಕಾಪ್ಟರ್ ಆಗಿದೆ ಅಂತ. ಹೆಲಿಕಾಪ್ಟರ್ ಥರ ಹಾರೋಗುತ್ತಾ ನೋಡೋಣ. ಕಮಾನ್ ಲೆಟ್ಸ್ ಗೋ ರಂಗನಾಯಕಿ. ಪಜನ್ ಯುವರ್ ಬೆಲ್ಟ್. ರಂಗನಾಯಕಿ ಮಾತ್ರ ಹೂವು ಓದಂಗೆ ಹೋಗ್ತಾ ಇದೆ. ತುಂಬ ಖುಷಿ ಆಯಿತು. ಸಖತ್ ಸಾಫ್ಟ್ ಆಗಿದೆ. ಮೊದಲಿಗೂ ಈಗಲೂ ಇರೋ ಡಿಫ್ರೆನ್ಸ್ ತುಂಬ ಚೆನ್ನಾಗಿದೆ. ಮೈಲೇಜ್ ಸ್ವಲ್ಪ ಕೊಡ್ಬೋದು ಅನ್ಸುತ್ತೆ. ಏನು 1 ಕಿಲೋಮೀಟರ್ 2 ಕಿಲೋಮೀಟರ್ ರೈಸ್ ಆಗ್ಬೋದು ಅಷ್ಟೇ. ಒಂದು ಸ್ವಲ್ಪ ಸಾಫ್ಟ್ ಫೀಲ್ ಆಯಿತು. ನಾನು ಅವ್ರು ರೆಡಿ ಮಾಡಿಕೊಟ್ಟಿದ್ದು ನೋಡಿ ನಮ್ಮದು ಯಕ್ಷಿತ್ತಿಂದು ಬುಲ್ಲೆಟು ಮತ್ತು ನಂದು ಫಿಗೋನು ಕೂಡ ಬಂದು ಇಲ್ಲಿ ಡಿಕಾರ್ಬನೈಸೇಷನ್ ಮಾಡಿಸ್ದೆ. ನಮ್ಮ ಯುವಕರು ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ಗೋಸ್ಕರ ನಾನು ಕೂಡ ಈ ವಿಡಿಯೋನ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಗಾಡಿನ ತೊಗೊಂಬಂದು ಇಲ್ಲಿ ಡಿಕಾರ್ಬನೈಸೇಷನ್ ಮಾಡಿಸ್ಬೋದು. ಚೆನ್ನಾಗಿದೆ, ಸ್ಮೂತ್ ಆಗ್ತಾ ಇದೆ. ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ಮೂತ್ ಫೀಲ್ ಬರುತ್ತಲ್ಲ, ಆ ಸ್ಮೂತ್ ಫೀಲ್ ಬರ್ತಾ ಇದೆ. ಇರಲಿ ಸರಿ, ಅವ್ರು ಮಾತಾಡ್ಸೋಣ ಬನ್ನಿ. ಏನು ಯಾವ ಥರ ಏನು ಅಂತ ಪ್ರೈಸ್ ಕೇಳೋಣ.
ಗಾಡಿ ಕಾರ್ ಮಾತ್ರ ಹೂವು ಹೋದಂಗೆ ಹೋಯ್ತು, ಸಖತ್ತಾಗಿತ್ತು, ಫುಲ್ ಖುಷಿ ಆಯಿತು. ಏನು ಆ್ಯಕ್ಚುಲಿ ಇದನ್ನು ಡಿಕಾರ್ಬನೈಸೇಷನ್ ಮಾಡೋದಕ್ಕೆ ಎಷ್ಟು ಪ್ರೈಸ್ ಏನು ಚಾರ್ಜ್ ಮಾಡ್ತಾರೆ ಸರ್? ಈ ಡಿಕಾರ್ಬನೈಸೇಷನ್ ನಾವು ಹೇಗೆ ಚಾರ್ಜ್ ಮಾಡ್ತೀವಿ ಅಂದರೆ ಡಿಪೆಂಡ್ ಅಪಾನ್ CC, ವೆಹಿಕಲ್ಗಳು CC. ಇವಾಗ ಬೈಕ್ಗಳಾದರೆ 100 to 300 CC ವರೆಗೂ ಆದರೆ 500 ಚಾರ್ಜ್ ಮಾಡ್ತೀವಿ. 300 CC ಬುಲೆಟ್ 350 CC ಬುಲೆಟ್ಸ್ಗಳೆಲ್ಲ ಬರುತ್ತಲ್ಲ, ಈ 300 CC ಎಬೋವ್ ಇರೋ ವೆಹಿಕಲ್ಗಳಿಗೆಲ್ಲ 700 ಚಾರ್ಜ್ ಮಾಡ್ತೀವಿ. ಮತ್ತೆ ಇನ್ನು ಕಾರ್ಗಳಿಗೆ ಬಂದರೆ 800 CC ಇಂದ 1500 CC ವರೆಗೂ ಯಾವುದೇ ವೆಹಿಕಲ್ ಬಂದರೂ ಅದಕ್ಕೆ 1500 ಚಾರ್ಜ್ ಮಾಡ್ತೀವಿ. 1500 CC ಮೇಲಿಂದ ಮೇಲೆ ಬಂದರೆ ಅದಕ್ಕೆ 2000 ಚಾರ್ಜ್ ಮಾಡ್ತೀವಿ. ಆಮೇಲೆ ಈ TTಗಳು ಮತ್ತೆ ಲಾರಿ ಇವೆಲ್ಲ ಬಂದರೆ ಅದಕ್ಕೆಲ್ಲ 3000 ಚಾರ್ಜ್ ಮಾಡ್ತೀವಿ. ಹೌದು, ಲಾರಿಗಳನ್ನು ಮಾಡಿದ್ದೀವಿ. ಈಗ ನಿಮ್ಮ ಸಬ್ಸ್ಕ್ರೈಬರ್ ಯಾರು ಬಂದರೆ ನಾವು ಏನು ರೇಟ್ ಹೇಳಿದ್ದೀವಿ ಸರ್ ಅದ್ರ ಮೇಲೆ 10% ಡಿಸ್ಕೌಂಟು. ಅದು ಅಲ್ಲದೆ ಮತ್ತೆ ನಾವೀಗ ಡಿಫೆನ್ಸ್ ಪೀಪಲ್ ಯಾರಾದ್ರೂ ಆರ್ಮಿಯವರು, ನೇವಿಯವರು ಮತ್ತೆ ಏರ್ಫೋರ್ಸ್ ಅವ್ರು ಯಾರೇ ಬಂದರೂ ಅವ್ರಿಗೂ 10% ಡಿಸ್ಕೌಂಟ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ಮತ್ತೆ ಎಲ್ಲೋ ಕ್ಯಾಬ್ ಡ್ರೈವರ್ಸ್ಗಳು, ಈಗ ಎಲ್ಲೋ ಬೋರ್ಡ್ ಡ್ರೈವರ್ಸ್ಗಳು ಬಂದ್ರೆ ಅವ್ರಿಗೂ 10% ಡಿಸ್ಕೌಂಟ್ ಇದೆ ಸರ್. ನೀವು ಫೋನ್ ನಂಬರ್ ಇಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕೆಳಗಡೆನೂ ಬರ್ತಾ ಇದೆ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಬಂದಿಲ್ಲಿ ನಿಮ್ದು ಏನಾದರೂ ಗಾಡಿ ರೆಡಿ ಮಾಡಿಸ್ಕೊಳ್ತಿದ್ರೆ ರೆಡಿ ಮಾಡಿಸ್ಕೋಬೋದು. ಪ್ರಥಮ ಚಿಕಿತ್ಸೆ ಇದು, ಮತ್ತೆ ಸರ್ವಿಸಿಗೆ ತಗೊಂಡೋಗ್ಬೇಕು. ಈಗ ನೆಕ್ಸ್ಟ್ ಇದಾದ್ಮೇಲೆ ಮಾಡಿಸ್ಬೋತಾನೆ ಸರ್? ಹೌದೌದು, ಅದಕ್ಕೂ ಅಂದ್ರೆ ಜನರಲ್ ಸರ್ವಿಸ್ಗೂ ಡಿಕಾರ್ಬನೈಸೇಷನ್ ಒಂದಕ್ಕೂ ಸಂಬಂಧ ಇಲ್ಲ. ಆಫ್ಟರ್ ಆರು ಮಾಡಿಸ್ಬೋದು, ಇಲ್ಲ ಬಿಫೋರ್ ಮಾಡಿಸ್ಬೋದು. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಓಕೆ, ತುಂಬ ಖುಷಿ ಆಯಿತು. ನಮ್ಮನ್ನ ಇನ್ವೈಟ್ ಮಾಡಿಕ್ಕೆ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ರು. ಕೊನೆಗೆ ನಿಮ್ದು ನಾಳೆ ಎಲ್ಲಿದೆ ಮೂವಿಗೆ? ಆಲ್ ದ ಬೆಸ್ಟ್. ನೋಡಿ, ನಾವು ಎಲ್ಲೇ ಹೋದ್ರು ಪ್ರತಿಯೊಬ್ಬರಿಗೂ ನೆನಪಿದೆಯಲ್ಲ ನಮ್ಮ ಮೂವಿ ಹೆಸರು ನಾಳೆ ಎಲ್ಲಿದೆ ಅಂತ. ಅದೇ ತುಂಬ ಸಂತೋಷ. ಆಗಲಿ, ಒಳ್ಳೆದಾಗಲಿ. ತುಂಬ ಸಂತೋಷ, ಒಳ್ಳೆದಾಗಲಿ. ಈಗಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ನವ ಯುವಕರು, ಒಳ್ಳೆದಾಗಲಿ. ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಿಸ್ನೆಸ್ ಸೆಟಪ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.